ಹಳ್ಳಿನಲ್ಲಿ ಸಿನಿಮಾ ನೋಡ್ತಾ ಇದ್ದೆ, ಇದೆಲ್ಲ ಆಯ್ತು. SLC ಟೈಮ್ ಬಂದೆ. ಆ ಟೈಮ್ಗೆ ಯಾಕೆ ಎಜುಕೇಶನ್ ಬಿಟ್ಟೆ ಅಂತಂದ್ರೆ ಅಷ್ಟೊಂದು ಪ್ರೆಷರ್ ಇತ್ತು ನನಗೆ, ಫ್ಯಾಮಿಲಿ ಒಳಗೆ ಇರಕ್ಕೆ ಆಗ್ತಿಲ್ಲ. ಆ ಪ್ರೆಷರ್ಗೆ ಅರ್ಧ ನನಗೆ ಸಾಕಪ್ಪ ಎಜುಕೇಶನ್ ಸರಿ ಒಟ್ಬಿಡೋಣ ಇಲ್ಲಿ ನನ್ನ ಹತ್ರ, ನಾನು ಓಡ್ಬಿಟ್ಟೆ. ಹೊರಡೋಣ ಅಂತ ಇತ್ತು, ಬಟ್ ನಟನೆ ಆಗ್ಬೇಕು ಅನ್ನೋದು ಇತ್ತಾಗ್ಲೇ ಇಲ್ಲ, ನಟನ ಆಗ್ಬೇಕು ಅಂತೆಲ್ಲ ಇರಲಿಲ್ಲ ನನಗೆ. ಒಟ್ಬಿಡೋಣ ಬೇಡ, ಇವರು ಈ ಸವಾಸ ಯಾವುದು ಬೇಡ, ಬಿಟ್ಟು ಒಟ್ಬಿಡೋಣ ಅಂತ ಹೊಟ್ಬಿಟ್ಟಿದ್ದು ನಾನು. ಏನು ಆಗ್ತಾ ಇಲ್ಲ ಲೈಫಲ್ಲಿ, ಬರೀ ಜಗಳ ಕದನ ಅದು ಇದು ಬರೀ ಇದೇ ನಡೀತಾ ಇದೆ ಲೈಫಲ್ಲಿ. ಸರಿ ಬಿಟ್ಟು ಹೊಟ್ಬಿಡೋಣ ಅಂತ ಅಲ್ಲಿಂದ ಹೊರಟೆ. ನಾನು ಯಾವ ಧೈರ್ಯದ ಮೇಲೆ ಹೊರಟೆ ಗೊತ್ತಿಲ್ಲ. ಒಂದು ಸೈಕಲ್ ಇತ್ತು, ಆ ಸೈಕಲ್ ತಗೊಂಡೋಗಿ ಎಲ್ಲ KM ದೊಡ್ಡಿಂದ ಅಡ ಇಟ್ಬಿಟ್ಟು ಒಂದು 200-300 ರೂಪಾಯಿಗೆ ಬಸ್ ಹತ್ತೇ ಬಿಟ್ಟೆ. ಕ್ಯಾಂಪಸ್ ಹತ್ತವನೇ ಅಲ್ಲಿ ನನಗಿನ್ನ ನೆನಪಿದೆ. ಯಾವ ಧೈರ್ಯದ ಮೇಲೆ ಬಹುಶಃ ಇವತ್ತಾಗಿದೆ ಹತ್ತಾ ಇರಲಿಲ್ಲ ನನಗೆ. ಈಗ ಆ ಧೈರ್ಯ ಸಲ ಅವತ್ತು ಹೆಂಗೆ ಹತ್ತದೆ ಬಸ್ ಅಂತ ನಂಗೆ ಗೊತ್ತಿಲ್ಲ. ಒಬ್ಬನೇ, ಯಾರೂ ಗೊತ್ತಿಲ್ಲ ನಾನು ಹೋಗ್ತಾ ಇದೀನಿ ಅಂತ. ಮನೆ ಬಿಟ್ಟೆ, ಹೊರಟೆ, ಸೀದಾ ಬಂದೆ ಬೆಂಗಳೂರಿಗೆ. ಸೀದಾ ಬಂದು ಬೆಂಗಳೂರು ಮೆಜೆಸ್ಟಿಕಲ್ಲಿ ಇಳಿದು ಒಂದು ಬಸ್ ಹತ್ತೆ ಯಶವಂತಪುರದ ಕಡೆಗೆ ಹೋಗ್ತಾ ಇದ್ದ ಬಸ್ಸು. ಅದು ಯಶವಂತಪುರ ಅಂತಾನೂ ಗೊತ್ತಿಲ್ಲ ನಮ್ಗೆ, ಯಾವ ಊರು ಅಂತಾನೂ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಬೆಂಗಳೂರು ನೋಡಿದ್ರಾ? ಇಲ್ಲ, ಫಸ್ಟ್ ಟೈಮ್ ಬೆಂಗಳೂರು ನೋಡಿದ್ರೆ. ಅದಕ್ಕಿಂತ ಮುಂಚೆ ನೋಡಿದ್ದು ಒಂದ್ಸಲ ನಮ್ಮ ಮಾವನ ಮಗಳ ಮದುವೆ ಆಗಿತ್ತು ಜಯನಗರದಲ್ಲಿ, ಎಲ್ಲ ಚೌಟ್ರಿ ಅಂತ. ನಂಗೆ ನೆನಪಿಲ್ಲ, ಬ್ಲರ್ ಆಗಿ ನೆನಪಿ. ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ನಾನು ತುಂಬಾ. ಅವ್ರು ಬಸ್ಸಲ್ಲಿ ಕರ್ಕೊಂಡ್ ಬಂದಿದ್ರು, ಬಸ್ಸಲ್ಲಿ ಕರ್ಕೊಂಡೋಗಿ ಊರು ಬಿಟ್ಬಿಟ್ಟಿದ್ರು ಬಸ್ಸು. ಅದು ಮಾತ್ರ ಮೆಮೊರಿ ಇರೋದು ನನಗೆ. ಅದು ಬಿಟ್ಟರೆ ನಾನು ಬೆಂಗಳೂರು ಕಾಲ ಇಟ್ಟಿಲ್ಲ. ಮೆಜೆಸ್ಟಿಕ್ ಬಂದೆ, ಒಂದು ಬಸ್ ಕೂತ್ಕೊಂಡೆ, ಅದು ಕರ್ಕೊಂಡೋಗಿ ಯಶವಂತಪುರದಲ್ಲಿ ಬಿಸಾಕ್ತು. ಲಾಸ್ಟ್ ಸ್ಟಾಪ್ ಅದೇ. ಅವಾಗ ಯಶವಂತಪುರ ಇದು ಬಸ್ ಸ್ಟಾಪ್ ನಿಮ್ಗೆ ಈಗ ನೋಡೋ ಥರ ಇರಲಿಲ್ಲ. ಅದು ಈಗೆಲ್ಲ ಬಿಲ್ಡಿಂಗ್ಗಳೆಲ್ಲ ಬಂದಿದೆ. ಆ ಬಿಲ್ಡಿಂಗ್ ಎಲ್ಲ ಇರಲಿಲ್ಲ. ಅಲ್ಲಿ ಪ್ಲೈನಾಗಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಅದ್ರ ಪಕ್ಕದಲ್ಲೇ ಗೋಪಾಲ್ ಥಿಯೇಟ್ರ್ ಇತ್ತು. ಆ ಗೋಪಾಲ್ ಥಿಯೇಟ್ರಿಗೆ ಹೋದೆ. ಅಲ್ಲಿ ಕ್ಯಾಂಟೀನಲ್ಲಿ ರಮೇಶ್ ಅಂತ ಹೋಗ್ಬಿಟ್ರು ಅವರು. ನಾನು ಒಂದೇ ಪಿಕ್ಚರ್ 2-3 ಸಲ ನೋಡ್ತಾ ಇದ್ದು. ನೋಡ್ಬಿಟ್ಟು ನೀವು ಯಾಕೆ ಒಂದೇ ಪಿಕ್ಚರ್ 2 ಸಲ ಬರಲ್ಲ ನೀನು ಅಂತಂದ್ರು. ಯಾವರು ಅಂತಂದ್ರು. ಹಿಂಗೆ ಮಂಡ್ಯ ಅಣ್ಣ ಅಂತಂದ್ರು. ಏನು ಮಾಡ್ತಾಯಿದ್ದೆ ಇಲ್ಲಿ ಅಂತಂದ್ರು. ಹಿಂಗೆ ಊರು ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ. ಕೆಲಸ ಮಾಡ್ತೀನಿ ಅಂತಂದ್ರು. ಮಾಡ್ತೀರಣ ಅಂತ. ಅಲ್ಲೇ ಟೀ ಸರ್ವ್ ಮಾಡೋದು, ಇಂಟರ್ವಲ್ ಪಾಯಿಂಟಲ್ಲಿ ಟೀಗೆ ಬಿಡ್ತಾರಲ್ಲ, ಟೀ ಸರ್ವ್ ಮಾಡೋದು. ಅದಾದಮೇಲೆ ಗಿಪ್ಕಾರ್ನ್ ಮಾರೋದು, ಕ್ಯಾಂಟೀನಲ್ಲಿ ಟಾರ್ಚ್ ಹಾಕೋದು, ಟಿಕೆಟ್ ಅರಿಯೋದು. ನೀವು ಲೂಸಿಯಾದಲ್ಲಿ ಕ್ಯಾರೆಕ್ಟರ್ ನೋಡಿದ್ರೆ ಕರೆಕ್ಟ್ ಸೇಮ್ ನಿಮಗೆ ಹಂಗೆ ಗೊತ್ತಾಗುತ್ತೆ. ನನ್ನ ಲೈಫ್ಗೂ ಅದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ. ಡೆಸ್ಟಿನಿ ಅನ್ಸುತ್ತಾ ನಿಮಗೆ? ಅಂದರೆ ತಿಥಿಗಳಲ್ಲಿ ಸಿನಿಮಾ ಹಾಕಿದಾಗ ಅಂಬರೀಷ್ ಅಣ್ಣನ ಸಿನಿಮಾ ನೋಡ್ತಿದ್ದವರು ಅವ್ರ ಜೊತೆ ಕಟ್ಔಟ್ ಬೀಳೋದು, ಬೆಂಗಳೂರಿಗೆ ಬಂದ ತಕ್ಷಣ ಥಿಯೇಟ್ರಲ್ಲೇ ಮೊದಲನೇ ಕೆಲಸ ಸಿಗೋದು, ಅದೇ ಥಿಯೇಟರ್ಗಳಲ್ಲಿ ನಿಮ್ಮ ಸಿನಿಮಾ ಬರೋದು. ಆ್ಯಕ್ಚುಲಿ ನೀವು ಹೇಳ್ತಾ ಇದ್ದಾಗ ಈಗ ಹಂಗೆ ಅನಿಸ್ತಾ ಇದೆ ನನಗೆ. ಅಲ್ವಾ? ಎಲ್ಲವೂ ರಿಲೇಟೆಡ್ ಆಗಿಲ್ವಾ? ಎಲ್ಲ ಒಂದಕ್ಕೊಂದು ನಂಗೆ ಗೊತ್ತಿಲ್ಲ. ಪಾತ್ ಅದು ಹೆಂಗೆ ಬಂತು, ನನಗೆ ಹೆಂಗೆ ಕ್ರಿಯೇಟ್ ಆಯಿತು ಅಂತಲೇ ಗೊತ್ತಿಲ್ಲ.